ನಾನು ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಫೇರುಜಾಬಾದ್ ಗ್ರಾಮದ ನಿವಾಸಿಯಾದ ಮತ್ತು ಸಾಮಾಜಿಕ ಹೋರಾಟಗಾರರಾದ ಅಬ್ದುಲ್ ಲತೀಫ್ ಎಸ್.ಎನ್. ಜಾಗೀರ್ದಾರ್ ಇವತ್ತಿನ ದಿನ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿ ಪತ್ರವನ್ನು ಸಲ್ಲಿಸಿದ್ದೇನೆ. ನಾನು ಹೋಗಿ ಮನವಿನೂ ಅವರ ಕಾರ್ಯಾಲಯಕ್ಕೆ ಹೋಗಿ ಭೇಟಿಯಾಗಿ ಹೇಳ್ತೀನಿ. ಆದರೆ ಸಮಾಜಕ್ಕೂ ಗೊತ್ತಿರಬೇಕು, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಕೆಲವೊಂದು ಮಿಸ್ ಆಗ್ತದೆ ಅಂತ ಹೇಳಿ ನಾವು ಎಲ್ಲರಿಗೆ ಇವತ್ತಿನ ವಿಷಯದಾಗ ಫೇರುಜಾಬಾದ್ ಗ್ರಾಮದಲ್ಲಿ KKRB ಫಂಡ್ನಲ್ಲಿ ಅಂದಾಜ 5 ಕೋಟಿ ಪ್ಯಾಕೇಜ್ ನಲ್ಲಿ ಫೇರುಜಾಬಾದ್ ಗ್ರಾಮಕ್ಕೆ ಅಂದಾಜ 1 ಕೋಟಿ ಫಂಡ್ ನಲ್ಲಿ ನೀರಿನ ಟ್ಯಾಂಕ್ನಿಂದ ರಾಮನಹಳ್ಳ ತನ ಆಗ್ಬೇಕು ಅಂತ ಹೇಳಿ ಎಸ್ಟಿಮೇಟ್ ಮಾಡಿದ್ರು. ಮೊದಲು ನಾವು MLA ಸಾಹೇಬ್ಗೆ ಭೇಟಿಯಾಗಿ ಮನವಿ ಕೋರಿ ಮಾಡಿದ್ರು. ಇದಕ್ಕೆ ಕೆಲವು ಅದು ಟೋಟಲ್ ಇದ್ದಿದೆ 600 ಮೀಟರ್. ಅದು ಪೂರಾ ರೋಡೇ ಎಲ್ಲಾಕ ಹದಿಗೆಟ್ಟ ರೋಡ್ ನರಕ್ ದರ್ಶನ ಆಗ್ತದ್ರೆ ರಾಮನಹಳ್ಳ. ಈಗ ಕೆಲವರು ಸೆಕೆಂಡ್ ಗೊತ್ತಿದ್ದಾರೆ, ಖರ್ಚ ಮಾಡಬಾರ್ದು, ತಾವೇ ಉಳಿಸ್ಕೋಬೇಕನ್ನೋಕ 400 ಫೀಟಿಂದ ಒಂದು ಎಸ್ಟಿಮೇಟ್ ಮಾಡಿ ಮೋಸ ಮಾಡ್ಯಾರ ಜನರಿಗೆ. ಅದು ಮೋಸ ಮಾಡಿ ನೀರಿನ ಟ್ಯಾಂಕ್ಲಿಂದ ಸ್ವಚ್ಛ ಜಾಗ ಇದ್ದಲ್ಲಿ 400 ಫೀಟ್ ಮಾಡಿ ಅದು 400 ಮೀಟರ್ 200 ಮೀಟರ್ ಹಂಗೆ ಇಡ್ಬೇಕನ್ನೋ ಉದ್ದೇಶದಿಂದ ಹೊಸ ಎಸ್ಟಿಮೇಟ್ ತಯಾರು ಮಾಡ್ಯಾರ. ನಾ ಇಲ್ಲಿ ಮನವಿ ಪತ್ರದಲ್ಲಿ ನಾನು ಎಲ್ಲ ಅಧಿಕಾರಿಗಳಿಗೆ ನಾನು KKRD ಮಾನ್ಯ ಕಾರ್ಯದರ್ಶಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ. PWD ಏನಪ್ಪಾ ಅಂತಂದ್ರೆ ಚೀಫ್ ಇಂಜಿನಿಯರ್ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟೀನಿ. ಲೋಕೋಪಯೋಗಿ ಸಬ್ ಡಿವಿಷನ್ ಕಲಬುರ್ಗಿ ಮೇಡಮ್ ಅವರಿಗೆ ಒಂದು ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿ ಸಾಹೇಬ್ರಿಗೆ ಒಂದು ಕೊಟ್ಟಿನಿ. ರೀಜನಲ್ ಕಮಿಷನರ್ ಸಾಹೇಬ್ರಿಗೆ ಒಂದು ಮನವಿ ಪತ್ರ ಕೊಟ್ಟಿನಿ ಅವ್ರ ಅಡ್ರೆಸ್ ಮೇಲೆ. ಇದಕ್ಕ ನಾನು ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗೆ ಕೈ ಮುಗಿದು ವಿನಂತಿ ಮಾಡ್ಕೋದೇನಂದ್ರೆ, ಅದು ಎಲ್ಲ ಅವರಿಗೆ ಪೂರಾ ಪರಿಶೀಲನೆ ಮಾಡಿ ರಾಮನಹಳ್ಳದಿಂದ ನೀರಿನ ಟ್ಯಾಂಕ್ವರಿಗೆ ರಸ್ತೆ ಮಾಡಿ ಕೊಡ್ಬೇಕಂತ ಹೇಳಿ ಎಲ್ಲರಿಗೆ ಕೈ ಮುಗಿದು ಹೇಳ್ತೀನಿ. ಇದು ಅನ್ಯಾಯ. ಒಂದ್ ವೇಳೆ ಏನಾರೆ ಮಾಡಿ ಹಂಗೆ ಅಲ್ಲಿದಲ್ಲೇ ಮಾಡಿದ್ರೆ ನಾವು ಹೋರಾಟ ಇಲ್ಲಿಗೆ ಮಾಡಂಗಿಲ್ಲ. ನರಕ ದರ್ಶನ ಆಗ್ತದ. ನೀರ್ ಬಿಟ್ರುಪ್ಲೆ ಮಳಿನೂ ಬಂದಿಲ್ಲ, ನಾವು ನೀರ್ ಬಂದ್ ಮಾಡ್ತೀವಿ. ಊರ ನೀರು ಹೋಗೋದು, ಆ ಊರ ನೀರ್ ಹೋದು ಒಂದ್ ಮಳಿ ಬಂತಪ್ಪ ಅಂದ್ರೆ ಅಲ್ಲಿ 4,000 ಎಕರೆ ಜಮೀನ್ಗೆ ಕೂಲಿ ಕಾರ್ಮಿಕರು ಮತ್ತ ರೈತರು ಹೋಗ್ಬೇಕಾದ್ರೆ ಊರಂದ ಎಲ್ಲಾ ಕಲುಷಿತ ನೀರ್ ಬರ್ತದ. ಮತ್ ಮಳಿ ನೀರ್ ಬಂದಾಗ ಅಲ್ಲಿ ಪರಿಸ್ಥಿತಿ ಹದಿಗೆಡ್ತದ. ನಾವು ಅದಕ್ಕೆ ನರಕ ದರ್ಶನ ಅಂತ ಹೇಳ್ತೀವಿ. ಆ ನರಕ ದರ್ಶನ ಮಾಡ್ಕೋದು ಬಿಡಿಸಬೇಕು. ಮಾಡೋ ಅರ್ಥ ಏನದ? ಅಭಿವರ್ಧಿ ಅಂದ್ರೆ ಏನು? ಅಭಿವೃದ್ಧಿ ಅಂದ್ರೆ ಏನು? ಜನರ ದುಡ್ಡು ನಾವೇ ಓಟ್ ಹಾಕಿ ಕುರ್ಚಿ ಮೇಲೆ ಕೂರಿಸಿ ಮತ್ತೆ ನಾವೇ ಟ್ಯಾಕ್ಸ್ ನಮ್ ರೊಕ್ಕದ್ರಿಂದ ನಮ್ ಕೆಲಸ ಮಾಡೋದ್ ಬಿಟ್ಕಿಸಿ ಈಗೆಲ್ಲ ಏನ್ ಹೇಳ್ಬೇಕು ಹೇಳಿದ್ರೆ ನಾಚಿಕೆ ಬರ್ತದ. ಆಳಕ್ ಶಬ್ದಿಲ್ಲ. ಅವರು ಕಾರ್ಯಕರ್ತರಿಗೆ, ಪಕ್ಷದ ಕಾರ್ಯಕರ್ತಗಳಿಗೆ ಕೆಲಸ ಕೊಟ್ಟು ಅವ್ರಿಗೆ ಇಡ್ತಾರಂತ ಕೆಲಸ. ಅದು ಸೀದಾ ಅವ್ರಿಗೆ ಕೊಡ್ಬೇಕು. ಅದು ಯಾಕೆ ಹೆಸರು ಕೈ ಮಾಡ್ತೀರಿ? ಇದು ಬಹಳ ತಪ್ಪ. ನನ್ನ ಮೇಲೆ ಏನೇ ತಪ್ಪು ತಿಳಿರಿ, ನಮ್ಗೆ ನ್ಯಾಯ ಸಿಗ್ಬೇಕು. ಫೇರುಜಾಬಾದ್ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಇದು ಬಹಳ ವಿಶೇಷ ಆಗಿ ನೀರಿನ ಟ್ಯಾಂಕ್ಲಿಂದ ರಾಮನಹಳ್ಳ ತನ ಕೆಲಸ ಇಟ್ಟಿರದ. ಒರಿಜಿನಲ್ 600 ಮೀಟರ್ದಾಗ ಏನ ದುನಿಯಾದ ರೊಕ್ಕ ಉಳಿತದ. ಅದ್ರಾಗ ಒಂದ್ 20-30% ಖರ್ಚು ಮಾಡಕ್ ತಯಾರಿಲ್ಲ. ಇವ್ರು 80% ಖರ್ಚು ಮಾಡ್ಕಿಸಿ ಒಟ್ಟು ರೊಕ್ಕ ತಗೊಂಡು ಸೌಕಾರ ಹಾಕ್ಬೇಕಂತಾರ. ಏನಿದು ಅನ್ಯಾಯ, ಘೋರ ಅನ್ಯಾಯ. ಎಲ್ಲಾ ಅಧಿಕಾರಿಗೆ ನಾನು ಪ್ರಾದೇಶಿಕ ಆಯುಕ್ತರು, ನಾನು ರೀಜನಲ್ ಕಮಿಷನರ್ ಅವರಿಗೆ ಒಂದು ಮೇಡಮ್ ಅವರು ಇದ್ದಾರಂತ ಭೇಟಿಯಾಗಿಲ್ಲ. ಆ ಮೇಡಮ್ಗೆ ನಾನು ಕೈ ಮುಗಿದು ವಿನಂತಿ ಮಾಡ್ಕೊತೀನಿ, ನಮ್ಗೆ ನ್ಯಾಯ ಕೊಡಿಸ್ಬೇಕು. ಜಿಲ್ಲಾ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತೀನಿ, ನಮ್ಗೆ ನ್ಯಾಯ ಕೊಡಿಸ್ಬೇಕು. ಮುಖ್ಯ ಏನಪ್ಪಾ ಅಂದ್ರೆ KKRB ಕಾರ್ಯದರ್ಶಿಗಳಿಗೆ ನಾನು 10 ಸಾರಿ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ಅವ್ರಿಗೆ ಹೇಳಿ ಅದು ಎಸ್ಟಿಮೇಟ್ ಬದಲಾಯಿಸಾರ. ಮೊದಲು ಹೇಗಿತ್ತು ರಾಮನಹಳ್ಳದಿಂದ ನೀರಿನ ಟ್ಯಾಂಕಿಗೆ ರಸ್ತೆ ಮಾಡಿ ಕೊಡ್ಬೇಕಂತ ಹೇಳಿ ನಾನು ಕಳ್ಕಳಿ ವಿನಂತಿ ಮಾಡ್ತೀನಿ. 10 ಸಾರಿ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ಎಲ್ಲಾ ನಮ್ ಫೇರುಜಾಬಾದ್ ಗ್ರಾಮಕ್ಕೆ ನಮ್ಗೆ ನರಕ ದರ್ಶನ ಬಿಡಿಸ್ಕಿಸಿ ನಮ್ಗೆ ದಾರಿ ಮಾಡಿ ಕೊಡ್ಬೇಕಂತ ಹೇಳಿ ನಾನು ಎಲ್ಲರಿಗೂ ಮನವಿ ಕೋರ್ತೀನಿ. ಧನ್ಯವಾದಗಳು, ನಮಸ್ಕಾರಗಳು.